ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್ ನ ಲೇಟ್ ಇಂಟ್ರೆಸ್ಟ್ ಪೇ ಮೇಲೆ ಕೊಟ್ಟಿರೋ ಜಡ್ಜ್ಮೆಂಟ್ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದು. ಕ್ರೆಡಿಟ್ ಕಾರ್ಡ್ಸ್ ಮೇಲೆ ವರ್ಷಕ್ಕೆ 30% ಅಷ್ಟು ಇಂಟ್ರೆಸ್ಟ್ ನ ಹಾಕ್ತಾರೆ. ಬಟ್ ನಿಮಗೆ ಯಾವತ್ತಾದ್ರೂ ಅನ್ಸಿದ್ಯಾ ಇಷ್ಟು ಹೈ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡೋದು ಸರಿನಾ ಮತ್ತೆ ಜಸ್ಟಿಫೈಡಾ ಅಂತ? ಸೊ 2008ರಲ್ಲಿ ಇಂಡಿಯಾಸ್ ನ್ಯಾಷನಲ್ ಕಮಿಷನ್ ಬ್ಯಾಂಕ್ಗಳು ಹೈ ಇಂಟ್ರೆಸ್ಟ್ ರೇಟ್ಸ್ ನ ಚಾರ್ಜ್ ಮಾಡೋದ್ರ ಬಗ್ಗೆ ಕನ್ಸರ್ನ್ ರೈಸ್ ಮಾಡಿ ಇಂಟ್ರೆಸ್ಟ್ ನ ವರ್ಷಕ್ಕೆ 30% ಕ್ಲೋಸ್ ಮಾಡಿದ್ರು. ಆದ್ರೆ ಫ್ರೈಡೆ 20 ಡಿಸೆಂಬರ್ ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ HSBC, ಸಿಟಿ ಬ್ಯಾಂಕ್, ಅಮೆರಿಕನ್ ಎಕ್ಸ್‌ಪ್ರೆಸ್ ಮತ್ತೆ HDFC ಬ್ಯಾಂಕ್ ಮಾಡಿದ ಆರ್ಗ್ಯುಮೆಂಟ್ ಮೇಲೆ ಬರೀ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ಇಂಟ್ರೆಸ್ಟ್ ಲಿಮಿಟ್ಸ್ ನ ಸೆಟ್ ಮಾಡೋದಕ್ಕೆ ಅಥಾರಿಟಿ ಇರೋದು. ಸೊ ನೀವು ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಿದಾಗ ಬ್ಯಾಂಕ್ಗಳು ಎಷ್ಟು ಇಂಟ್ರೆಸ್ಟ್ ರೇಟ್ ನ ಚಾರ್ಜ್ ಮಾಡ್ತಾರೆ ಅಂತ ಸ್ಪೆಸಿಫೈ ಮಾಡ್ತಾರೆ. ಯೂಶಲಿ 36 to 45% ಅಪ್ ಫ್ರಂಟ್ ಇರುತ್ತೆ. ನೀವು ಆ ಇಂಟ್ರೆಸ್ಟ್ ರೇಟ್ ನ ಅಗ್ರಿ ಮಾಡಿದ ಮೇಲೆನೆ ಕ್ರೆಡಿಟ್ ಕಾರ್ಡ್ ನ ಇಶ್ಯೂ ಮಾಡ್ತಾರೆ. ಹಾಗೆ ಇಂಟ್ರೆಸ್ಟ್ ಚಾರ್ಜಸ್ ಅಪ್ಲೈ ಆಗೋದು ಲೇಟ್ ಪೇಮೆಂಟ್ ಮಾಡಿದ್ರೆ ಮಾತ್ರ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಕೂಡ ಬ್ಯಾಂಕ್ ಗೆ ಫೇವರ್ ಆಗಿ ಈ 30% ಕ್ಯಾಪ್ NCD/RC ಅವರು ಏನ್ ಸೆಟ್ ಮಾಡಿದ್ರು ಅದನ್ನ ತೆಗ್ದಿದ್ದಾರೆ. ಇವಾಗ ನಮ್ ಕ್ರೆಡಿಟ್ ಕಾರ್ಡ್ ನಾವು ವಯಸ್ಸಾಗಿ ಯೂಸ್ ಮಾಡೋದು ನಮ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಟ್ ನಿಮ್ಗೇನ್ ಅನ್ಸುತ್ತೆ, ಈ ರೀತಿ ಹೈ ಇಂಟ್ರೆಸ್ಟ್ ರೇಟ್ಸ್ ನ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ಸ್ ಮೇಲೆ ಚಾರ್ಜ್ ಮಾಡೋದು ಸರಿನಾ, ಜಸ್ಟಿಫೈಡಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ.